ಬದುಕಿಗೆ ನಾಳೆಗಳು ಎಷ್ಟು ಮುಖ್ಯವೋ ಈ ದಿನ ಈ ಕ್ಷಣ ಅಷ್ಟೇ ಮುಖ್ಯ. ಪ್ರತಿ ಕ್ಷಣವನ್ನು ಆನಂದದಿಂದ ಅನುಭವಿಸೋಣ ಅನ್ನೋ ಶುಭ ನುಡಿಯೊಂದಿಗೆ ಇವತ್ತಿನ ದಿನನ ಶುರು ಮಾಡ್ತಾ ಇದ್ದೀನಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್ ಆಲ್. ನೋಡಿ, ಬೆಳಿಗ್ಗೆ 6:30ಇಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು 6:30ಗೆ ಇಷ್ಟೊಂದು ಬಿಸಿಲು ಬಂದುಬಿಟ್ಟಿದೆ. ಹಾಗೆಯೇ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ ರಾಗಿ ಮಾಲ್ಟನ್ನು ಮಾಡಿಕೊಂಡು ಕುಡಿತೀವಿ. ಆ ನಂತರ ಬ್ರೇಕ್ಫಾಸ್ಟೆಲ್ಲ ರೆಡಿ ಮಾಡ್ಕೋತೀನಿ. ಹಾಗೆಯೇ ಮನೆ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗೀತು. ಇವಾಗ ಒಂದು ಗ್ಲಾಸ್ ರಾಗಿ ಮಾಲ್ಟನ್ನು ಕುಡಿತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಎದ್ದು ಆಟ ಆಡ್ಕೊಂಡಿದ್ಲು. ಹಾಗೆಯೇ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟೆ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ, ಚಟ್ನಿ, ಹಾಗೆಯೇ ಸ್ವಲ್ಪ ಚಿತ್ರಾನ್ನ ಕೂಡ ಮಾಡಿದ್ದೆ. ಹಾಗೆಯೇ ಇಡ್ಲಿಗೆ ಅಂತ ಸಾಂಬಾರು ಕೂಡ ರೆಡಿಯಾಗಿತ್ತು. ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟೇ: ಇಡ್ಲಿ, ಸಾಂಬಾರು, ಹಾಗೆ ಚಿತ್ರಾನ್ನ ಜೊತೆ ಚಟ್ನಿ. ನಮ್ಮದೆಲ್ಲ ಟಿಫನ್ ಆದ ನಂತರ ಕೂಡ ಇಷ್ಟು ಚಿತ್ರಾನ್ನ ಹಾಗೆ ಉಳ್ಕೊಂಡಿತ್ತು. ಈಗ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಲೋವೆರಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಲೋವೆರಾ ನೈಸರ್ಗಿಕವಾಗಿ ದೊರೆಯುವಂಥ ಒಂದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು. ಇದು ನಮ್ಮ ಹೇರ್ಗೆ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ಗಾಗಿರ್ಬೋದು ಒಂಥರ ಮಾಯ್ಶ್ಚರೈಸರ್ ಥರ ಆರೈಕೆಯನ್ನು ನೀಡುತ್ತೆ. ಈ ಅಲೋವೆರಾ ಜೆಲ್ಲನ್ನು ಉಪಯೋಗಿಸ್ಕೊಂಡು ಇವತ್ತು ಒಂದು ಹೇರ್ ಮಾಸ್ಕನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ಅಲೋವೆರಾ ಒಂದು 10 ನಿಮಿಷಗಳ ಕಾಲ ನಾನು ಹಾಗೆ ಬಿಟ್ಟಿದ್ದೆ. ಅದರಲ್ಲಿರುವಂಥ ಎಲ್ಲೋ ಒಂದು ಲಿಕ್ವಿಡ್ ಏನಿದೆ ಅದು ಕಂಪ್ಲೀಟಾಗಿ ಕೆಳಗಡೆ ಬಂದುಬಿಡುತ್ತೆ. ಅದು ಹೋದ ನಂತರ ಈ ಥರ ಒಂದು ಪೀಲರ್ನ ತೆಗೆದುಕೊಂಡು ಅದರ ಮೇಲ್ಗಡೆ ಏನೋ ಒಂದು ಭಾಗ ಇದೆ, ಅದನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂಥ ನೈಸರ್ಗಿಕವಾದಂಥ ಅಲೋವೆರಾ ಜೆಲ್ ಇವಾಗ ರೆಡಿಯಾಗಿದೆ. ಈ ಅಲೋವೆರಾ ಜೆಲ್ಗೆ ನಾನು 1 ಸ್ಪೂನ್ ಹರಳೆಣ್ಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದವರು ಹರಳೆಣ್ಣೆನ ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮಿಂದ ಮುಕ್ತಿಯನ್ನು ಪಡ್ಕೊಳ್ಬೋದು. ಹಾಗೆಯೇ ನಾನು ಇದಕ್ಕೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೂರನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಕೂದಲಿಗೆ ಹಚ್ಕೊಳ್ಬೇಕು. ಅಲ್ಲಿ ಮೊಬೈಲ್ ಎಲ್ಲಿದೆ? ಗೊತ್ತಿಲ್ಲ. ಇತ್ತು ಕಾಸು. ನನ್ನ ಮಗಳ ತಲೆಗೂ ಕೂಡ ಹರಳೆಣ್ಣೆಯನ್ನು ಹಾಕಿ ಮಸಾಜ್ ಮಾಡಿಕೊಟ್ಟೆ. ಹಾಗೆ ಇವಾಗ ಸ್ವಲ್ಪ ಫೇಸ್ಗೆ ಏನಾದರೂ ಅಪ್ಲೈ ಮಾಡ್ಕೊಳ್ಳೋಣ ಅಂತ ನಾನಿಲ್ಲಿ 1 ಸ್ಪೂನು ಹನಿ ಅಥವಾ ಜೇನುತುಪ್ಪವನ್ನು ತಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ರಸವನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಜೇನುತುಪ್ಪದಲ್ಲಿರುವಂಥ ಆ್ಯಂಟಿ ಫಂಗಲ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಚರ್ಮದಲ್ಲಿರುವಂಥ ಅನೇಕ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ತುಂಬ ಸಹಕಾರಿ ಅಂತ ಹೇಳ್ಬೋದು. ಹಾಗೆಯೇ ಮುಖದ ಮೇಲಿರುವಂಥ ಯಾವುದಾದ್ರೂ ಮಚ್ಚೆಗಳಿರ್ಬೋದು, ಕಪ್ಪು ಕಲೆಗಳಿರ್ಬೋದು, ಆ ಥರ ಸಮಸ್ಯೆಗಳಿದ್ದರೆ ಇದನ್ನು ಜೇನುತುಪ್ಪವನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಹಾಗೆಯೇ ನಾನು ಇದನ್ನು ಫಸ್ಟು ಫೇಸ್ ವಾಶನ್ನು ಮಾಡ್ಕೊಂಡು ಬಂದಿದ್ದೀನಿ. ಫೇಸಲ್ಲಿ ಯಾವುದೇ ರೀತಿಯಾದಂಥ ಕ್ರೀಮ್ಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಮಾಯ್ಶ್ಚರೈಸರ್ ಆಗಿರ್ಬೋದು ಯಾವುದೂ ಕೂಡ ಇಲ್ಲದೇ ಇರೋ ಥರ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಫೇಸ್ಗೆ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಪಿಂಪಲ್ಸ್ ಕೂಡ ಬರಲ್ಲ. ಫೇಸ್ಗೆ ನಾವು ಯಾವ್ದು ಫೇಸ್ ಪ್ಯಾಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಫೇಸ್ಗೆ ಏನು ಅಪ್ಲೈ ಮಾಡ್ತೀವೋ ಅದನ್ನೇ ನಮ್ಮ ಕತ್ತಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ. ಟೊಮೆಟೊ ರಸ ಅಥವಾ ಟೊಮೆಟೊ ಪ್ಯಾಕ್ಗಳನ್ನು ಚರ್ಮದ ಮೇಲೆ ಹಚ್ಚೋದ್ರಿಂದ ಸ್ಕಿನ್ನು ಒಂಥರ ಹೈಡ್ರೇಟ್ ಆಗಿರುತ್ತೆ. ಹಾಗೆಯೇ ಬಿಸಿಲಿಂದ ಉಂಟಾಗಿರುವ ಟ್ಯಾನನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ಇದನ್ನು ಒಂದು ಅರ್ಧ ಅಥವಾ 1 ಗಂಟೆಗಳ ಕಾಲ ಹೀಗೇ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ಬೇಕಾಗತ್ತೆ.
ಜೇನುತುಪ್ಪವನ್ನು ಫೇಸ್ ಪ್ಯಾಕ್ ಆಗಿ ಬಳಸೋವಾಗ ಕಣ್ಣಿಗಾಗಿರ್ಬೋದು ಅಥವಾ ಐಬ್ರೋಸ್ಗಾಗಿರ್ಬೋದು ತಾಗದೇ ಇರೋ ಥರ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೋಬೇಕು. ಕಣ್ಣಿಗೇನಾದರೂ ತಾಗಿದರೆ ತುಂಬಾ ಉರಿ ಆಗುತ್ತೆ. ಹಾಗೆಯೇ ನಾನು ವಾಷಿಂಗ್ ಮೆಷಿನ್ಗೆ ಬಟ್ಟೆಯನ್ನು ಹಾಕಿದ್ದೆ. ಅದೇನೋ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ, ಈ ಥರ ಫುಲ್ ಸ್ಮೋಕ್ ಬರ್ತಾಯಿತ್ತು. ಹಾಗೆಯೇ ನಾನು ಮಷಿನನ್ನು ಆಫ್ ಮಾಡಿ ಡೋರನ್ನು ಓಪನ್ ಮಾಡಿದೆ. ಈ ಥರ ಫುಲ್ ಮನೆ ತುಂಬ ಫಾಗು ತುಂಬ್ಕೊಂಡ್ಬಿಟ್ಟಿತ್ತು. ನಂಗೆ ತುಂಬಾ ಭಯ ಆಗ್ಬಿಡ್ತು. ಆಮೇಲೆ ಯಾವುದೇ ವೀಡಿಯೋಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಆಮೇಲೆ ಇದು ಈವ್ನಿಂಗು ನನ್ನ ಮಗನಿಗೆ ಸ್ವಲ್ಪ ಆಟ ಆಡ್ಸೋಣ ಅಂತ ಈ ಥರ ಮೈಂಡ್ ಗೇಮ್ಸನ್ನು ಆಟ ಆಡಿಸ್ದೆ. ಹೊರಗಡೆ ಸ್ವಲ್ಪ ಮಳೆ ಇದ್ದಿದ್ದರಿಂದ ಹೊರಗಡೆ ಆಟ ಆಡೋದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅದರಿಂದ ನನ್ನ ಮನೆ ಒಳಗಡೆನೇ ಈ ಥರ ಗೇಮ್ಸನ್ನು ಆಡಿ ಟೈಮ್ ಪಾಸನ್ನು ಮಾಡ್ತಾಯಿದ್ವಿ. ವಾಷಿಂಗ್ ಮೆಷಿನ್ ಏನೋ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಬೇರೆ ಯಾವುದೋ ವಿಡಿಯೋಸ್ ಕೂಡ ಅಷ್ಟು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಆದರೆ ಬಟ್ಟೆಗಳೆಲ್ಲ ಕ್ಲೀನಾಗಿ ವಾಶ್ ಆಗಿತ್ತು. ಬಟ್ಟೆನೆಲ್ಲ ಒಣಗಾಕಿದ್ದೀನಿ. ಆದರೆ ಫಾಗ್ ಮಾತ್ರ ಅದು ಲಾಸ್ಟಲ್ಲಿ ಆ ಥರ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಇಷ್ಟೇ ಇವತ್ತಿನ ವಿಡಿಯೋ. ಜಾಸ್ತಿ ಏನು ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.